ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಈಗ ಪದೇ ಪದೇ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ. ಕನ್ಸೀವ್ ಆಗ್ತೀರಾ ಮತ್ತೆ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ. ಓಕೆ, ಸೊ ಅಂಥ ಟೈಮಲ್ಲಿ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿರಲ್ಲ. ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ. ಅಂದರೆ ಏನಕ್ಕೆ, ಯಾವ ರೀಸನಿಗೆ ನಿಮಗೆ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂತಂತ ಹೇಳಿ ಗೊತ್ತಾಗ್ತಾ ಇರಲ್ಲ. ಆ್ಯಂಡ್ ಬೇರೆ ಮಿನಿಮಮ್ ಬೇಸಿಕ್ ಟೆಸ್ಟ್ಗಳನ್ನೆಲ್ಲ ಮಾಡಿರ್ತಾರೆ. ಯೂಟ್ರಸ್ ಒಳಗಡೆ ಎಲ್ಲ ಚೆಕ್ ಮಾಡಿರ್ತಾರೆ. ಯೂಟ್ರಸ್ ಪ್ರಾಪರ್ ಶೇಪ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಆದ್ರೂ ಕೂಡ ಆಗ್ತಾ ಇಲ್ಲ. ಫಾಲೋಪಿಯನ್ ಟ್ಯೂಬ್ಸ್ ಓಪನ್ ಆಗಿದೆ, ಆಮೇಲೆ ಓವರೀಸ್ ಎಲ್ಲ ಚೆನ್ನಾಗಿದೆ, ಕನ್ಸೀವ್ ಆಗ್ತೀರಾ, ಆಮೇಲೆ ಮಿಸ್ಕ್ಯಾರೇಜ್ ಆಗುತ್ತೆ ವಿತೌಟ್ ಎನಿ ರೀಸನ್. ಆ ಥರ ಇತ್ತು ಅಂತಂತಂದರೆ ಯೂಶ್ವಲ್ಲಾಗಿ ಏನಂತ ಹೇಳ್ತಾರೆ, ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸಿ ಅಂತಂತ ಹೇಳ್ತಾರೆ. ಎಗ್ ಅಥವಾ ಸ್ಪರ್ಮ್ ಕ್ವಾಲಿಟಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಥವಾ ಎಗ್ ಆ್ಯಂಡ್ ಸ್ಪರ್ಮ್ ಅಪ್ ಟು ದ ಮಾರ್ಕ್ ಇಲ್ಲ ಅಂತಂದವಾಗ ಯೂಶ್ವಲ್ಲಾಗಿ ಈ ಥರ ರಿಕರೆಂಟ್ ಮಿಸ್ಕ್ಯಾರೇಜ್ ಆಗುತ್ತೆ. ರಿಕರೆಂಟ್ ಮಿಸ್ಕ್ಯಾರೇಜ್ ಅಂತಂದರೆ ಪದೇ ಪದೇ ಮಿಸ್ಕ್ಯಾರೇಜ್ ಆಗುತ್ತೆ. ಸೊ ಜನಸಾಮಾನ್ಯರಿಗೆ, ನನ್ನಂಥವ್ರಿಗೆ ಏನು ಗೊತ್ತಿಲ್ಲ ಅನ್ನೋ ಅಂಥವ್ರಿಗೆ ಹಗಲೆಲ್ಲ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ಏನು ರೀಸನ್ನು ಅಂತಂತ ಹೇಳಿ ಗೊತ್ತಿಲ್ಲ ಅನ್ನೋವಾಗ ಏನೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು, ಹೆಣ್ಮಕ್ಳು ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು, ಸೊ ದ್ಯಾಟ್ ಅವರ ಎಗ್ಗಲ್ಲಿ ಏನು ಪ್ರಾಬ್ಲಮ್, ಅಂಡಾಣುವಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಮೇಲ್ ಪಾರ್ಟ್ನರ್ ಅಂದರೆ ಹಸ್ಬೆಂಡ್ ಕಡೆಯಿಂದ ಅವರಿಗೆ ಏನೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು, ಸೊ ದ್ಯಾಟ್ ಸ್ಪರ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಯೂಶ್ವಲಾಗಿ ಏನಂತಂತಂದರೆ ಫಸ್ಟು ರಿಕರೆಂಟ್ ಮಿಸ್ಕ್ಯಾರೇಜ್ ಆಗುತ್ತೆ. ಪದೇ ಪದೇ ಕನ್ಸೀವ್ ಆಗೋದು, ಮಿಸ್ಕ್ಯಾರೇಜ್ ಆಗೋದು. ಕನ್ಸೀವೇ ಆಗ್ತಾ ಇಲ್ಲ ಅಂತಂದ್ರೆ ಅದೊಂಥರ ನೋವು, ಕನ್ಸೀವ್ ಆಗಿ ಮಗುನ ಕಳ್ಕೊತಾ ಇರೋದು ಇನ್ನೊಂಥರ ನೋವು. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಾಗುತ್ತೆ, IVF ಸೈಕಲ್ನ ಟ್ರೈ ಮಾಡ್ತಾ ಇರ್ತೀರ, ಆದರೆ ಎಂಬ್ರಿಯೋ ಡೆವಲಪ್ ಆಗ್ತಾ ಇರಲ್ಲ. ಅಲ್ಲಿವರೆಗೂ ಎಲ್ಲ ಚೆನ್ನಾಗಿರುತ್ತೆ, ಆಯಿತಾ, ಗುಡ್ ಲುಕ್ಕಿಂಗ್ ಇರುತ್ತೆ, ಎಗ್ ಸೈಜ್ ಎಲ್ಲ ಚೆನ್ನಾಗಿರುತ್ತೆ, ಸ್ಪರ್ಮ್ ಎಲ್ಲ ಅಪಿಯರೆನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಮೊಟಿಲಿಟಿ ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಆದರೆ IVF ಸೈಕಲ್ಲು ಫೇಲ್ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಎಂಬ್ರಿಯೋ ಗ್ರೋ ಆಗ್ತಾ ಇರಲ್ಲ, ಫರ್ಟಿಲೈಸೇಷನ್ ಎಲ್ಲ ಆಗ್ತಾ ಇರುತ್ತೆ, ಆದರೆ ಮಗು ಮುಂದಕ್ಕೆ ಬೆಳೀತಾ ಇರಲ್ಲ. ಇದು ಒಂದು ಸಿಚುವೇಶನ್. ಅಥವಾ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗಾದರೂ ಜೆನೆಟಿಕ್ ಡಿಸಾರ್ಡರ್ಸ್ ಇತ್ತು, ಆ ಡಿಸಾರ್ಡರ್ಸು ನಮ್ಮ ಮಗುವಿಗೆ ಬರಬಹುದು ಅನ್ನೋ ಅಂತಹ ಭಯ ಏನಾದರೂ ಇತ್ತು ಅಂತಂದರೆ ಅಂಥವರು ಕೂಡ ಇವತ್ತು ನಾ ಹೇಳುವಂತಹ ಟೆಸ್ಟ್ಗಳನ್ನ ಮಾಡಿಸಬಹುದು. ಲೈಕ್ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಇತ್ತು ಅಂತಂದರೆ ಅದೊಂದು, ಆ್ಯಂಡ್ ಸಂಬಂಧದಲ್ಲೇ ಮದುವೆ ಆದರೆ ಜೀನ್ ಮ್ಯೂಟೇಷನ್ ಆಗಿ ಮಕ್ಕಳಿಗೆ ಬುದ್ಧಿಮಾಂದ್ಯತೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾರಲ್ವ. ಸೊ ಅಂಥ ಡೌಟ್ ಇದ್ದವರು ಸೋದರ ಮಾವನ ಮಗಳನ್ನ ಮದುವೆ ಮಾಡ್ಕೊಂಡಿರ್ತಾರೆ. ಈ ಥರ ಒಳಗೆ ಏನು ಮದುವೆ ಮಾಡ್ಕೊಂಡಿರ್ತಾರೆ, ಅದು ಏನು 1-2 ತಲೆಮಾರು 3 ತಲೆಮಾರು 3-4 ಜನ್ರೇಷನ್ವರೆಗೂ ಮಾಡ್ಕೊಂಡಿದ್ರು ಅಂತಂತಂದರೆ ಅಂಥವರು ಖಂಡಿತವಾಗ್ಲೂ ಈ ನಾನು ಹೇಳುವಂತಹ ಟೆಸ್ಟ್ಗಳನ್ನ ಮಾಡಿಸ್ಬೇಕು. ಪೂರ್ ಸ್ಪರ್ಮ್ ಪ್ಯಾರಾಮೀಟರ್ಸ್ ಅಂತಂದರೆ ಸ್ಪರ್ಮ್ ಅಪಿಯರೆನ್ಸ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಇವೆಲ್ಲ ಸ್ಪರ್ಮ್ ಹೇಗಿದೆ ಅಂತ ತಿಳಿಸಿಕೊಡುವಂತಹ ಪ್ಯಾರಾಮೀಟರ್ಸ್. ಓಕೆ, ಸೊ ಅದರಲ್ಲಿ ಯಾವುದಾದ್ರೂ ಒಂದು ಕಮ್ಮಿ ಇದೆ ಅಂತಂತಂದರೆ ಯಾವ ರೀಸನ್ನಿಗೆ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಹೆಣ್ಮಕ್ಳಲ್ಲಿ ಎಗ್ ರಿಸರ್ವ್, ಓವರಿಯನ್ ರಿಸರ್ವ್ ಏನಾದರೂ ಕಮ್ಮಿ ಇತ್ತು, ತುಂಬ ಎಗ್ಸ್ ಇಲ್ಲೇ ಇಲ್ಲಮ್ಮ, ಎಗ್ಸೇ ಇಲ್ಲ ನಿಮಗೆ, ಹೇಗೆ ಕನ್ಸೀವ್ ಆಗೋದಕ್ಕಾಗುತ್ತೆ ಅಂತ ಹೇಳ್ತಾರಲ್ವ. ಸೊ ಈ ಥರ ಏನಾದರೂ ಪ್ರಾಬ್ಲಮ್ ನೀವು ಫೇಸ್ ಮಾಡಿದ್ರಿ ಅಂತಂತಂದರೆ ಈ ಎಲ್ಲ ಪ್ರಾಬ್ಲಮ್ಸ್ಗೂ ನೀವು ಹೆಣ್ಮಕ್ಳು ಯಾವ್ಯಾವೆಲ್ಲ ಟೆಸ್ಟ್ನ ಮಾಡಿಸ್ಬೇಕು, ಗಂಡ್ಮಕ್ಳು ಯಾವೆಲ್ಲ ಟೆಸ್ಟ್ ಮಾಡಿಸ್ಬೇಕು. ಬೇಸಿಕಲಿ ಜೆನೆಟಿಕ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ಪದೇ ಪದೇ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂತಂತಂದರೆ ಎಗ್ಗಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಅಥವಾ ಸ್ಪರ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಇರಬಹುದು, ಮೇಕಲ್ಲೇ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಫಸ್ಟ್ ಆಫ್ ಆಲ್ ಮಗು ಕನ್ಸೀವ್ ಆಗೋದಿಲ್ಲ, ಅಂದರೆ ಪ್ರೆಗ್ನೆಂಟ್ ಆಗೋದಿಲ್ಲ. ಪ್ರೆಗ್ನೆಂಟ್ ಆದ್ರೂ ಕೂಡ ಇಂಪ್ಲಾಂಟೇಷನ್ ಫೇಲ್ ಆಗುತ್ತೆ. ಇಂಪ್ಲಾಂಟೇಷನ್ ಸಕ್ಸಸ್ ಆಯಿತು ಅಂದ್ರೂ ಕೂಡ ಮಿಸ್ಕ್ಯಾರೇಜ್ ಆಗುತ್ತೆ. ಮಿಸ್ಕ್ಯಾರೇಜು ಆಗಿಲ್ಲ ಅಂತಂತಂದರೆ ಸ್ಟಿಲ್ ಬರ್ತ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸ್ಟಿಲ್ ಬರ್ತನೂ ಆಗಿಲ್ಲ ಅಂತಂದರೆ ಹುಟ್ಟಿದ ಮಗುವಿಗೆ ಬುದ್ಧಿಮಾಂದ್ಯತೆ ಅಥವಾ ಅಂಗವೈಕಲ್ಯ ಬರುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಸೊ ಹಾಗಾಗಿ ಪದೇ ಪದೇ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂತಂತಂದರೆ ವೆರಿ ಬೇರ್ ಮಿನಿಮಮ್ ಈ ಎಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು. ಸೊ ಯಾವೆಲ್ಲ ಟೆಸ್ಟ್ಗಳನ್ನ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ಎಗ್ಗಲ್ಲಿ ಏನು ಪ್ರಾಬ್ಲಮ್ ಇದೆ, ಒಳಗಡೆ ಮೇಕಲ್ಲಿ ಏನು ಪ್ರಾಬ್ಲಮ್ ಇದೆ, ಹೊರಗಡೆ ನೋಡೋದಕ್ಕೆ ಚೆನ್ನಾಗೇ ಇದೆ ಬಟ್ ಒಳಗಡೆ ಏನೋ ಪ್ರಾಬ್ಲಮ್ ಇದೆ, ಹಾಗಾಗಿನೇ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅನ್ನೋದಾದರೆ ಒಳಗಡೆ ಏನೆಲ್ಲ ಪ್ರಾಬ್ಲಮ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಹೆಣ್ಮಕ್ಳು, ಎಗ್ ಅಂತಂದರೆ ಹೆಣ್ಮಕ್ಳು, ಓಕೆ, ಸ್ಪರ್ಮ್ ಅಂತಂದರೆ ಗಂಡು ಮಕ್ಕಳು. ಸೊ ಎಗ್ಗೆ ಏನೆಲ್ಲ ಟೆಸ್ಟ್ಗಳನ್ನ ಮಾಡ್ತಾರೆ ಅಂತಂದರೆ ಫಸ್ಟು ಕ್ಯಾರಿಯೋಟೈಪಿಂಗ್ ಅಂತ ಮಾಡ್ತಾರೆ. ಓಕೆ, ಈ ಕ್ಯಾರಿಯೋಟೈಪಿಂಗಲ್ಲಿ ಕ್ರೋಮೋಸೋಮ್ಸ್ ರಿಲೇಟೆಡ್
ಏನಾದರೂ ಪ್ರಾಬ್ಲಮ್ಸ್ ಇತ್ತು, ಅಪಿಯರೆನ್ಸ್ ಆಗಿರ್ಬೋದು, ನಂಬರ್ ಆಗಿರಬಹುದು, ಇಷ್ಟು ನಂಬರ್ ಇರಬೇಕು, ಹೀಗೆ ಇರಬೇಕು, ಇದೇ ಥರ ಸೆಟ್ ಆಗಿರಬೇಕು, ಇದೇ ಥರ ಕುತ್ಕೊಂಡಿರಬೇಕು, ಈ ಜೀವತಂತುಗಳು ಯಾವ್ಯಾವ ರೀತಿಯಲ್ಲಿ ಇರಬೇಕು ಹಾಗೇ ಇರಬೇಕು, ನಂಬರೂ ಜಾಸ್ತಿ ಇರಬಾರ್ದು, ನೋಡೋದಕ್ಕೂ ಕೂಡ ಸೈಜು ಅಪಿಯರೆನ್ಸ್ ಎಲ್ಲ ಸರಿ ಇರಬೇಕು, ಅದೇನು ಪ್ಯಾರಾಮೀಟರ್ಸ್ ಇರುತ್ತೆ ಹಾಗೇ ಇರಬೇಕು. ಸೊ ಇದೆಲ್ಲ ಗೊತ್ತಾಗೋದು ಕ್ಯಾರೋಟೈಪಿಂಗಿಂದ ಗೊತ್ತಾಗುತ್ತೆ. ನೆಕ್ಸ್ಟು ಅಟೋ ಇಮ್ಯೂನ್ ಟೆಸ್ಟಿಂಗ್ ಮಾಡ್ತಾರೆ. ಅಟೋ ಇಮ್ಯೂನ್ ಡಿಸೀಸಸ್ ಏನಾದರೂ ಇತ್ತು ಅಂತಂತಂದರೆ ಈ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಆ್ಯಪ್ಲಾ ಟೆಸ್ಟಿಂಗ್, ಆ್ಯಂಟಿಫಾಸ್ಫೋಲಿಪಿಡ್ ಆ್ಯಂಟಿಬಾಡೀಸ್ ಅಂತ ಇರುತ್ತೆ. ಅದು ಡೆವಲಪ್ ಆಯಿತು ಅಂತಂದರೆ ನಮ್ಮ ಹೊಟ್ಟೆನಲ್ಲಿರೋ ಮಗುವಿಗೆ ಆ್ಯಂಟಿಬಾಡೀಸು ನಮ್ಮ ದೇಹದಲ್ಲೇ ತಯಾರಾಗಿ ಮಿಸ್ಕ್ಯಾರೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಪ್ಲಾ ಸಿಂಡ್ರೋಮ್ ಇದ್ದವರು ಯೂಶ್ವಲ್ ಆಗಿ ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ. ಓಕೆ, ಸೊ ಇದು ತುಂಬ ಮೋಸ್ಟ್ ಕಾಮನ್ ರೀಸನ್ ಫಾರ್ ರಿಕರೆಂಟ್ ಮಿಸ್ಕ್ಯಾರೇಜ್. ಸೊ ಹಾಗಾಗಿ ಈ ಥರ ಅಟೋ ಇಮ್ಯೂನ್ ಡಿಸೀಸ್ದು ಟೆಸ್ಟಿಂಗ್ಗಳನ್ನ ಮಾಡ್ತಾರೆ ಯಾವಾಗ ನಿಮಗೆ ರಿಕರೆಂಟ್ ಮಿಸ್ಕ್ಯಾರೇಜ್ ಆಗುತ್ತೆ ಆವಾಗ. ಇನ್ಫೆಕ್ಷನ್ ಸ್ಕ್ರೀನಿಂಗ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಟಾರ್ಚ್ ಪ್ಯಾನಲ್ ಅಂತ ಮಾಡ್ತಾರೆ. ಟಾರ್ಚ್ ಅಂದರೆ ಸೀರೀಸ್ ಆಫ್ ಟೆಸ್ಟ್. ಇದರಲ್ಲಿ ಸುಮಾರಷ್ಟು ಮಾರ್ಕರ್ಸ್ನ ಸೆಟ್ ಮಾಡಿರ್ತಾರೆ. ಯಾವುದಾದ್ರೂ ಇನ್ಫೆಕ್ಷನ್ ಇತ್ತು ಅಂತಂತಂದರೆ ಈ ಸೀರೀಸ್ ಆಫ್ ಟೆಸ್ಟಿಂದ ಗೊತ್ತಾಗುತ್ತೆ. ಸೊ ಇನ್ಫೆಕ್ಷನ್ ಇತ್ತು ಅಂತಂದ್ರೂ ಕೂಡ ಯೂಶ್ವಲ್ ಆಗಿ ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ. ನೆಕ್ಸ್ಟು ಫ್ರೆಜೈಲ್ ಎಗ್ಸ್ ಸಿಂಡ್ರೋಮ್ ಟೆಸ್ಟಿಂಗ್ ಅಂತ ಮಾಡ್ತಾರೆ. ಯೂಶ್ವಲ್ ಆಗಿ ಲೋ ಓವರಿಯನ್ ರಿಸರ್ವ್ ಏನಾದರೂ ಇತ್ತು, ಓವರಿಯನ್ ರಿಸರ್ವ್ ಕಮ್ಮಿ ಇತ್ತು ಅಂತಂದರೆ ಅಂದರೆ ನಂಬರ್ ಆಫ್ ಎಗ್ಸ್ ಕಮ್ಮಿ ಇತ್ತು ಅಂತಂತಂದರೆ ಅಂಥವ್ರಿಗೆ ಈ ಟೆಸ್ಟನ್ನು ಮಾಡ್ತಾರೆ. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಡಿಸೆಬಿಲಿಟಿ ಏನಾದರೂ ಇತ್ತು, ಇಂಟಲೆಕ್ಚುವಲ್ ಡಿಸೆಬಿಲಿಟಿ ಅಂದರೆ ಬುದ್ಧಿಮಾಂದ್ಯತೆ ಇರುವಂತಹ ಜನಗಳು ಯಾರಾದರೂ ಫ್ಯಾಮಿಲಿ ಟ್ರೀನಲ್ಲಿ ಇದ್ದರು ಅಂತಂದ್ರೂ ಕೂಡ ಅಂಥವ್ರ ಫ್ಯಾಮಿಲಿಯಿಂದ ಏನು ಹೆಣ್ಮಗು ಕನ್ಸೀವ್ ಆಗಿ ಮಗುನ ಕಳ್ಕೊತಾ ಇರುತ್ತಲ್ಲ, ಸೊ ಅಂಥವರಿಗೆ ಈ ಟೆಸ್ಟನ್ನು ಮಾಡಿಸ್ತಾರೆ. ನೆಕ್ಸ್ಟು ಥ್ರೋಂಬೋಫಿಲಿಯಾ ಪ್ಯಾನಲ್ ಅಂತ ಇನ್ನೊಂದು ಸೀರೀಸ್ ಆಫ್ ಟೆಸ್ಟ್ಗಳನ್ನ ಮಾಡ್ತಾರೆ. ಬ್ಲಡ್ ಕ್ಲಾಟಿಂಗ್ ಡಿಸಾರ್ಡರ್ಸ್ ಏನಾದರೂ ಇತ್ತು ಅಂದ್ರೂ ಕೂಡ ಮಿಸ್ಕ್ಯಾರೇಜ್ ಆಗುತ್ತೆ. ಓಕೆ, ಇದು ಎಲ್ಲಿ ಆಗುತ್ತೆ? ಬ್ಲಡ್ ಕ್ಲಾಟಿಂಗ್ ಎಲ್ಲ ಆಗ್ಬೋದು. ಪ್ಲೆಸೆಂಟಾಯಿಂದ ಮಗುವಿಗೆ ಏನು ಸಪ್ಲೈ ಇರುತ್ತಲ್ಲ ಆ ಮೇನ್ ವೆಸಲ್ ಅಲ್ಲಿ, ಆ ಮೇನ್ ರಕ್ತನಾಳನಲ್ಲಿ, ಮುಖ್ಯವಾದ ರಕ್ತನಾಳಗಳಲ್ಲಿ ನಮಗೆ ಬ್ಲಡ್ ಕ್ಲಾಟ್ ಆಯಿತು ಅಂತಂತಂದರೆ ಮಗುವಿಗೆ ಹೋಗಿ ಸೇರಬೇಕಾದಂತಹ ಆಕ್ಸಿಜನ್ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಕಟ್ ಆಗುತ್ತೆ. ಸೊ ಆವಾಗ ಮಗು ಉಳಿಯೆಲ್ಲ ಮಿಸ್ಕ್ಯಾರೇಜ್ ಆಗುತ್ತೆ. ಓಕೆ, ಸೊ ಈ ಥರ ಕ್ಲಾಟಿಂಗ್ ಡಿಸಾರ್ಡರ್ಸ್ ಏನಾದರೂ ಇತ್ತು ಅಂತಂತಂದರೆ ಈ ಟೆಸ್ಟ್ ಮೂಲಕ ಗೊತ್ತಾಗುತ್ತೆ. ನೆಕ್ಸ್ಟು PGT-A ಅಂತ ಇನ್ನೊಂದು ಟೆಸ್ಟ್ ಮಾಡ್ತಾರೆ. ಬೇಸಿಕ್ಕಾಗಿ ಹೇಳಬೇಕು ಅಂತಂತಂದರೆ ಕ್ರೋಮೋಸೋಮ್ಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಇದರಲ್ಲಿ ಗೊತ್ತಾಗುತ್ತೆ. PGT-A ಅಂತಂತಂದರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಫಾರ್ ಎನ್ಯುಪ್ಲಾಯ್ಡಿ. ಓಕೆ, ಎನ್ಯುಪ್ಲಾಯ್ಡಿ ಅಂತಂತಂದರೆ ನಂಬರ್ ಆಫ್ ಕ್ರೋಮೋಸೋಮ್ಸು ಒಂದೊಂದು ಸತಿ ಜಾಸ್ತಿ ಇರುತ್ತೆ, ಒಂದೊಂದು ಸತಿ ಕಮ್ಮಿ ಇರುತ್ತೆ. ಓಕೆ, ಈ ಥರ ಏನಾದರೂ ಇತ್ತು ಅಂತಂತಂದರೆ ನಮಗೆ PGT-ನಲ್ಲಿ ಗೊತ್ತಾಗುತ್ತೆ, ಈ ಸ್ಕ್ರೀನಿಂಗಿಂದ ಗೊತ್ತಾಗುತ್ತೆ. ಸೊ ಈ ಕ್ರೋಮೋಸೋಮ್ ನಂಬರ್ಸಲ್ಲಿ ಏನಾದರೂ ಡಿಫ್ರೆನ್ಸ್ ಇತ್ತು ಅಂತಂತಂದ್ರೂ ಕೂಡ ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ. ಈ ಎಲ್ಲ ಟೆಸ್ಟ್ಗಳು ಹೆಣ್ಮಕ್ಳಿಗೆ ಅಂದರೆ ಎಗ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದು ಅದರಿಂದ ನಿಮಗೆ ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗ್ತಾ ಇದೆ ಅಂತಂತಂದರೆ ಈ ಎಲ್ಲ ಟೆಸ್ಟ್ಗಳನ್ನ ಮಾಡ್ತಾರೆ ಯೂಶ್ವಲ್ ಆಗಿ. ಓಕೆ, ಈಗ ಗಂಡ್ಮಕ್ಳ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಸ್ಪರ್ಮ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು, ಸ್ಪರ್ಮ್ ಅಪಿಯರೆನ್ಸ್ ಆಗಿರಬಹುದು, ಜೆನೆಟಿಕಲಿ ಏನೆಲ್ಲ ಟೆಸ್ಟ್ಗಳನ್ನ ಮಾಡಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಥಿಂಗ್ ನಾರ್ಮಲ್ ಆಗಿ ಸಿಮೆನ್ ಅನಾಲಿಸಿಸ್ ಅಂತೂ ಮಾಡ್ತಾರೆ. ಕೌಂಟು, ಮಾರ್ಫಾಲಜಿ ಆ್ಯಂಡ್ ಮೊಟಿಲಿಟಿ. ಓಕೆ, ಕೌಂಟ್ ಅಂತಂದರೆ ಎಷ್ಟು ನಂಬರ್ ಆಫ್ ಸ್ಪರ್ಮ್ಸ್ ಇದೆ ಅಂತ, ಎಷ್ಟು ನಂಬರ್ ಇದೆ, 2 ಇದೆನಾ, 3 ಇದೆನಾ, 10 ಇದೆನಾ, 1000 ಇದೆನಾ, 1,00,000 ಇದೆನಾ ಅನ್ನೋದು ಗೊತ್ತಾಗುತ್ತೆ ಕೌಂಟ್ ಅಂದರೆ. ಮಾರ್ಫಾಲಜಿ ಅಂತಂತಂದರೆ ನೋಡೋದಕ್ಕೆ ಹೇಗಿದೆ, ಅಪಿಯರೆನ್ಸ್, ತಲೆ, ಕುತ್ತಿಗೆ, ಬಾಲ 3 ಪಾರ್ಟ್ ಇರುತ್ತೆ ಸ್ಪರ್ಮ್ಗೆ. ಸೊ ಆ ಎಲ್ಲ ಪಾರ್ಟು ಸರಿಯಾಗಿದೆನಾ ಅನ್ನೋದು ತುಂಬಾ ಮುಖ್ಯ ಸ್ಪರ್ಮ್ಗೆ. ಯಾಕಂತಂತಂದರೆ ಹೆಡ್ ಸರಿಯಾದ ಶೇಪಲ್ಲಿ ಇತ್ತು ಅಂತಂದರೆ ಮಾತ್ರ ಎಗ್ನ ಬ್ರೇಕ್ ಮಾಡಿ ಸ್ಪರ್ಮ್ ಒಳಗಡೆ ಹೋಗುತ್ತೆ. ಓಕೆ, ಸೊ ಹಾಗಾಗಿ ಮಾರ್ಫಾಲಜಿ ಆಲ್ಸೋ ತುಂಬಾ ಮುಖ್ಯ, ಅದು ಒಂದು. ಆ್ಯಂಡ್ ಸ್ವಿಮ್ ಮಾಡೋದಕ್ಕೂ ಕೂಡ ಸ್ಪರ್ಮ್ಗೆ ಶೇಪು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಮೊಟಿಲಿಟಿ, ಎಷ್ಟು ಸ್ಪೀಡಾಗಿ ಮೂವ್ ಆಗುತ್ತೆ ಸ್ಪರ್ಮ್. ಎಗ್ಗು ನಮಗೆ ಫ್ಯಾಲೋಪಿಯನ್ ಟ್ಯೂಬಲ್ಲಿ ವೇಟ್ ಮಾಡ್ತಾ ಇರುತ್ತೆ. ಸರ್ವಿಕ್ಸಿಂದ ಟ್ಯೂಬ್ಗೆ ರೀಚ್ ಆಗಬೇಕು ಅಂತಂದರೆ ಎಷ್ಟಿರುತ್ತೆ ಸ್ಪರ್ಮ್ ನಿಮಗೆ ಕಾಣಿಸೋದಿಲ್ಲ, ಬರೀ ಕಣ್ಣಿಂದ ನೋಡೋದಕ್ಕಾಗೋದಿಲ್ಲ. ಓಕೆ, ಅಷ್ಟು ಸಣ್ಣದಿರುತ್ತೆ. ಸೊ ಸರ್ವಿಕ್ಸಿಂದ ಫ್ಯಾಲೋಪಿಯನ್ ಟ್ಯೂಬ್ಗೆ ರೀಚ್ ಆಗಬೇಕು ಅಂತಂತಂದರೆ ತುಂಬ ದೂರ ಅನಿಸುತ್ತೆ, ಅಷ್ಟು ಚಿಕ್ಕದ ಸ್ಪರ್ಮ್ಗೆ. ಓಕೆ, ಸೊ ಹಾಗಾಗಿ ಸ್ಪೀಡ್ ಕೂಡ
ತುಂಬಾ ಮುಖ್ಯ, ಮೊಟಿಲಿಟಿ ಕೂಡ ತುಂಬಾ ಮುಖ್ಯ. ಸೊ ಈ 3 ಆಸ್ಪೆಕ್ಟ್ನ ನಿಮಗೆ ಸಿಮೆನ್ ಅನಾಲಿಸಿಸಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆ, ಇದು ಒಂದು. ನೆಕ್ಸ್ಟು DFI ಅಂತ ಮಾಡ್ತಾರೆ, DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಮಾಡ್ತಾರೆ. ಸೊ ಏನಾದರೂ DNA ಸ್ಪರ್ಮ್ ಒಳಗಡೆ ಇರುವಂತಹ DNA ಡ್ಯಾಮೇಜ್ ಏನಾದರೂ ಆಗಿತ್ತು, ಏನಾದರೂ ಪ್ರಾಬ್ಲಮ್ ಆಗಿತ್ತು, ಸರಿ ಇರಲಿಲ್ಲ ಅಂತಂತಂದರೆ ಕೂಡ ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ. ಓಕೆ, ಸೊ ಯಾವಾಗ DFI ತುಂಬ ಜಾಸ್ತಿ ಇರುತ್ತೆ ಅದರ ಅರ್ಥ ಅಷ್ಟು ಸ್ಪರ್ಮ್ಸು ಡ್ಯಾಮೇಜ್ಡ್ DNA ಹೊಂದಿದೆ ಅಂತ ಅರ್ಥ. ಓಕೆ, ಸೊ ಯಾವಾಗಲೂ DFI ಕಮ್ಮಿ ಇರಬೇಕು. ಸೊ ಯಾವಾಗ ಜಾಸ್ತಿ ಇರುತ್ತೆ DFI ಅದರ ಅರ್ಥ ಅಷ್ಟು ಡ್ಯಾಮೇಜ್ಡ್ ಸ್ಪರ್ಮ್ಸ್ ಇದೆ ಅಂತ. ಸೊ ಯಾವಾಗ ಡ್ಯಾಮೇಜ್ಡ್ ಸ್ಪರ್ಮಿಂದ ಕನ್ಸೀವ್ ಆಗ್ತೀವಿ ಆವಾಗ ಮಿಸ್ಕ್ಯಾರೇಜ್ ಆಗುತ್ತೆ. ಆಗಿಲ್ಲ ಅಂತಂತಂದು ಫಸ್ಟು ಫರ್ಟೈಸೇಷನ್ನೇ ಆಗಲ್ಲ. ಓಕೆ, ಅಂದರೆ ಕನ್ಸೀವೇ ಆಗೋದಿಲ್ಲ. ಕನ್ಸೀವ್ ಆದ್ರೂ ಕೂಡ ಇಂಪ್ಲಾಂಟೇಷನ್ ಆಗಲ್ಲ. ಇಂಪ್ಲಾಂಟೇಷನ್ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಬೇಕೋಬೇಡಿ. ಇಂಪ್ಲಾಂಟೇಷನ್ ಆಗಲ್ಲ. ಇಂಪ್ಲಾಂಟೇಷನ್ ಆಯಿತು ಅಂದ್ರೂ ಮಿಸ್ಕ್ಯಾರೇಜ್ ಆಗುತ್ತೆ. ಮಿಸ್ಕ್ಯಾರೇಜ್ ಆಯಿತು ಆಗಿಲ್ಲ ಅಂತಂತಂದರೆ ಸ್ಟಿಲ್ ಬರ್ತ್ ಆಗಿಲ್ಲ ಅಂತಂದರೆ ಮಗುಗೆ ಡಿಸಬಿಲಿಟಿ ಇರುತ್ತೆ. ಓಕೆ, ಸೊ ಹಾಗಾಗಿ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ನ ನೋಡೋದು ಕೂಡ ತುಂಬಾ ಮುಖ್ಯ. ಯಾವಾಗ ನಿಮಗೆ ಪದೇ ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ ಆವಾಗ. ನೆಕ್ಸ್ಟು ಕ್ಯಾರಿಯೋಟೈಪಿಂಗ್. ಹೆಣ್ಮಕ್ಳಿಗೂ ಈ ಕ್ಯಾರಿಯೋಟೈಪಿಂಗ್ ಮಾಡ್ತಾರೆ ಆ್ಯಂಡ್ ಗಂಡ್ಮಕ್ಳಿಗೂ ಅಂದರೆ ಸ್ಪರ್ಮ್ಸಿಗೂ ಕೂಡ ಕ್ಯಾರಿಯೋಟೈಪಿಂಗ್ ಮಾಡ್ತಾರೆ. ಇದರಿಂದ ಕ್ರೋಮೋಸೋಮ್ ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತಾರೆ, ಅಪಿಯರೆನ್ಸಿಂದ ಹಿಡಿದು ನೋಡೋದಕ್ಕೆ ಹೇಗಿದೆ ಅನ್ನೋದರಿಂದ ಹಿಡಿದು ಕೌಂಟ್ವರೆಗೂ. ಅಂದರೆ ನಂಬರ್ ಆಫ್ ಕ್ರೋಮೋಸೋಮ್ಸ್ ಕರೆಕ್ಟ್ ಇದೆನೋ ಇಲ್ವೋ, ಜಾಸ್ತಿ ಇದೆನೋ ಏನು, ಯಾವ ಪೇರಲ್ಲಿ ಜಾಸ್ತಿ ಇದೆ, ಸಿಂಗಲ್ ಇದೆನಾ ಡಬಲ್ ಇದೆನಾ ಎಲ್ಲನೂ ಇದರಿಂದ ಗೊತ್ತಾಗುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಟೆಸ್ಟ್ ಅಂತ ಇನ್ನೊಂದು ಟೆಸ್ಟ್ನ ಮಾಡ್ತಾರೆ. ಸೊ ಇದರಿಂದ ಸ್ಪರ್ಮ್ಗೆ ಹಾನಿ ಮಾಡುವಂತಹ ಯಾವುದಾದ್ರೂ ಅಂಶ ದೇಹದೊಳಗಡೆ ಇದ್ದರೆ ಗೊತ್ತಾಗುತ್ತೆ. ನೆಕ್ಸ್ಟು SCACA ಆ್ಯಂಡ್ TUNALSA ಅಂತ 2 ಟೆಸ್ಟ್ನ ಮಾಡ್ತಾರೆ. ಸೊ ಇದರಿಂದ DNA ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಹಿಂದೆ ಹೇಳಿದ್ದ ಟೆಸ್ಟ್ಗಳಲ್ಲಿ ಬರೀ DNA ಡ್ಯಾಮೇಜ್ ಆಗಿದೆನೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಓಕೆ, ಬಟ್ ಎಟ್ ವಾಟ್ ಎಕ್ಸ್ಟೆಂಟ್, ಸ್ವಲ್ಪ ಆಗಿದೆನಾ, ಜಾಸ್ತಿ ಆಗಿದೆನಾ, ಫುಲ್ ಆಲ್ಮೋಸ್ಟ್ 90% ಹೋಗ್ಬಿಟ್ಟಿದೆನಾ ಅನ್ನೋದು ಈ ಟೆಸ್ಟ್ಗಳಿಂದ ಗೊತ್ತಾಗುತ್ತೆ. ಸೊ ಇದರಿಂದ ವೆದರ್ ಮುಂದೆ ಆ ಸ್ಪರ್ಮ್ಸಿಂದ ಕನ್ಸೀವ್ ಆಗಬಹುದೋ ಆಗೋಕ್ಕಾಗೋದಿಲ್ವೋ, ಕನ್ಸೀವ್ ಆದ್ರೂ ಮಗುಗೆ ಯಾವ ಮಟ್ಟಿಗಿನ ಪ್ರಾಬ್ಲಮ್ ಆಗಬಹುದು ಅನ್ನೋದು ಡಿಸೈಡ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಈ ಟೆಸ್ಟ್ಗಳನ್ನ ಮಾಡ್ತಾರೆ. ನೆಕ್ಸ್ಟು CFTR ಅಂತ ಇನ್ನೊಂದು ಟೆಸ್ಟ್ ಮಾಡ್ತಾರೆ. ಇದು ಜೀನ್ ಮ್ಯೂಟೇಷನ್ ಟೆಸ್ಟ್ ಅಂತ. ಸೊ ಇದನ್ನು ಮಾಡೋದ್ರಿಂದ ಇದು ಯಾರಿಗೆಲ್ಲ ಮಾಡ್ತಾರೆ ಅಂತಂದರೆ, ಯಾರಿಗೆಲ್ಲ ಸ್ಪರ್ಮಿಯಾ ಇರುತ್ತೆ ಅಂದರೆ ವೆರಿ ಲೋ ಕೌಂಟ್ ಸ್ಪರ್ಮ್ಸ್ ಇರುತ್ತೆ, ಅಥವಾ ನೋ ಸ್ಪರ್ಮ್ಸ್ ತುಂಬ ಲೋ ಇರೋವಂಥವ್ರು, ಅಥವಾ ಇಲ್ಲೇ ಇಲ್ಲ ಸ್ಪರ್ಮ್ಸೇ ಇಲ್ಲ ಅಂತಂತ ಹೇಳ್ತಾರಲ್ಲ, ಸೊ ಅಂಥವರಿಗೆ ಈ ಟೆಸ್ಟ್ನ ಮಾಡ್ತಾರೆ. ಸೊ ಯೂಶ್ವಲ್ ಆಗಿ ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗ್ತಾ ಇತ್ತು ಅಂತಂತಂದರೆ ಎಗ್ ಕ್ವಾಲಿಟಿನ ಚೆಕ್ ಮಾಡಿಸಿ, ಸ್ಪರ್ಮ್ ಕ್ವಾಲಿಟಿನ ಚೆಕ್ ಮಾಡಿಸಿ ಅಂತ ಹೇಳ್ತಾರೆ. ಸೊ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡ್ತಾರೆ ಯೂಶ್ವಲ್ ಆಗಿ ಅಂತಂದರೆ, ಇದು ಹೆಣ್ಮಕ್ಳಿಗೆ ಎಗ್ ಕ್ವಾಲಿಟಿಗೆ ಏನೆಲ್ಲ ಟೆಸ್ಟ್ಗಳು ಆ್ಯಂಡ್ ಸ್ಪರ್ಮ್ ಕ್ವಾಲಿಟಿಗೆ ಏನೆಲ್ಲ ಟೆಸ್ಟ್ಗಳನ್ನ ಮಾಡ್ತಾರೆ ಅಂತ ಹೇಳಿದ್ದೀನಿ. ಆ್ಯಂಡ್ ಫರ್ದರ್ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂತಂದರೆ ಡಾಕ್ಟರ್ಸ್ ಹತ್ರ ಮಾತಾಡಿ, ಸೊ ದ್ಯಾಟ್ ಕ್ಲಿಯರಾಗಿ ಹೇಳ್ತಾರೆ. ನಾನು ಹೇಳೋದಕ್ಕೂ ಡಾಕ್ಟರ್ಸ್ ಹೇಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಎದುರು ಕೇಳಿದವಾಗ ನೀಟಾಗಿ ಹೇಳ್ತಾರೆ. ಆ್ಯಂಡ್ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.